ಗಳನ್ನು ಜಾಗೃತಗೊಳಿಸುವಂಥ ಚೇತನಗೊಳಿಸುವಂಥ ಶಕ್ತಿ ಪ್ರಾರ್ಥನೆಗಿದೆ. ಆದರೂ ಅದು ಯಾವಾಗ ಆಗತ್ತೆ? ಶ್ರದ್ಧೆ ಇದ್ದಾಗೆ, ಭಕ್ತಿ ಇದ್ದಾಗೆ, ಸಮರ್ಪಣಾ ಭಾವ. ನಾನು ಪದೇ 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 ಹೇಳ್ತಾ ಇದ್ದೀನಿ, ಐ ಆಮ್ ಜೀರೋ, ನಾನು ಸೊನ್ನೆ. ಎಷ್ಟೋ ಜನ ಒಂದು 4 ಆಸನ ಪ್ರಾಣಾಯಾಮ ಶೀರ್ಷಾಸನ ಮಾಡಿಬಿಟ್ರಂತೂ ನಾನು ಮಹಾಯೋಗಿ ಅಂತ ಹೇಳ್ತಾರೆ. ದಯವಿಟ್ಟು ನಾವು ಇಷ್ಟು ವರ್ಷ ಯೋಗದ 1ನೇ ಮೆಟ್ಟಲು ಏನಿದೆ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ, ಅದು ಕೊನೆಯದು. ಆದರೆ ಪರಿಸ್ಥಿತಿ ಏನಾಗಿದೆ ಅಂದರೆ, ಯಾರು ಬೇಬಿ ಕ್ಲಾಸ್ಗಿಲ್ಲ, 1ನೇ ತರಗತಿನಿಲ್ಲ, 2ನೇ ತರಗತಿ ಇಲ್ಲ, ಸೀದಾ ಕಾಲೇಜ್ ಸೇರ್ಯಾರ ನಮ್ಮ ಯೋಗ ಗುರುಗಳು, ನಮ್ಮ ಸಾಧಕರು. ದಯವಿಟ್ಟು ಈಗ ಯಾಕಂದರೆ ಎಷ್ಟೋ ಕಡೆ ಇದು ನಮ್ಮ ಕುಟುಂಬದಲ್ಲಿ ನಾನು ಮಾತನಾಡ್ತಾ ಇದ್ದೀನಿ. ಯಾರು ಮನೆ ಪ್ರಸಾದಕ್ಕೆ ಹೋದರೆ, ಗುರುಜಿ ಬೇಜಾರಾಗಬೇಡ್ರಿ, ಯಾವ ಯೋಗ ಹೇಳಿರಿ ನಿಮ್ಮ ಮನೆಯವ್ರಿಗೆ, ಯೋಗ ಮಾಡ್ದಂಗೆ ಎಲ್ಲಿ ಜಗಳ ಜಾಸ್ತಿ ಮಾಡಕತ್ತಾರ. ಇದು ಸತ್ಯ ಘಟನೆ ನಾನು ಹೇಳ್ತಾ ಇರೋದು. ಇಡೀ ರಾಜ್ಯದಲ್ಲಿ ಪ್ರವಾಸದಾಗ ಅನುಭವಕ್ಕೆ ಬಂದಿದ್ದು ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಆತ್ಮ ಅವಲೋಕನ ಮಾಡುವ ಸಮಯ ಇದೆ. ರಾತ್ರಿ ಮಲಗುವಾಗೆ ಒಂದು 5 ನಿಮಿಷ ಮೌನವಾಗಿ ಓಂಕಾರ ಧ್ಯಾನ ಮಾಡುತ್ತಾ ಬೆಳಗ್ಗೆಯಿಂದ ರಾತ್ರಿ ತನಕ ನಾನು ಏನು ಮಾಡಿದ್ದೀನಿ, ಅವಾಗ ನಿಮ್ಮ ತಪ್ಪುಗಳನ್ನು, ನಿಮ್ಮ ದೋಷಗಳನ್ನು ನೀವು ತಿದ್ದಲಿಕ್ಕೆ ಆರಂಭ ಮಾಡ್ತೀರಿ. ವ್ಯಕ್ತಿಗೆ ಯಾರಾದ್ರು ತಪ್ಪು ಹೇಳಿದರೆ ನಮಗೆ ಖುಷಿ ಆಗಬೇಕು, ಬೇರೆಯವರು ಯಾರಾದ್ರು ನಮ್ಮ ದೋಷಗಳನ್ನು. ಆದರೆ ಏನು ಮಾಡೋದು? ಏಕಾಂತದಲ್ಲಿ ಹೇಳೋದು. ಸಾರ್ವಜನಿಕವಾಗಿ ದಯವಿಟ್ಟು ಯಾರು ತಪ್ಪುಗಳನ್ನು, ದೋಷಗಳನ್ನು ಹೇಳಬಾರ್ದು. ಇದು ಮಹಾ ಅಪರಾಧ, ಮಹಾಪಾಪ. ಏಕಾಂತದಲ್ಲಿ ಹೇಳಬೇಕು. ಒಳ್ಳೆಯದನ್ನು ಸಾರ್ವಜನಿಕವಾಗಿ ಹೇಳಬೇಕು. ಇದನ್ನು ನಾವು ರೂಢಿಸ್ಕೊಳ್ಬೇಕು. ಯಮ ಇಲ್ಲ, ನಿಯಮ ಇಲ್ಲ. ಸೀದಾ ಸಮಾಧಿಗೆ ಹೋಗ್ತೀನಿ ಅಂತಾನೆ. ಸಮಾಧಿ ಅಲ್ಲ, ಇನ್ನೊಂದು ಯಾವುದು ವ್ಯಾಧಿ ಆಗ್ತದೆ. ಸಮಾಧಿ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದಯವಿಟ್ಟು ಈ ಪ್ರಯತ್ನ ನಮ್ಮ ಸಾಧಕರು ಮಾಡಬೇಕು ಅಂಥೇಳಿ ನಾವು ಮಹಾಪ್ರಯತ್ನ ಮಾಡಿದಾಗೆ ಈ ಗೋಕಾಕ್ ತುಂಬ ಶಿಬಿರ ಮಾಡಿದ್ದೀವಿ, ಬಹಳ ಕಾರ್ಯಕ್ರಮ ಮಾಡಿದ್ದೀವಿ ಅಂತ ನೀವು ಅಂದ್ಕೊಳ್ತೀರಿ. ನೀವು ಮಾಡಿದ್ದೀರ ಸತ್ಯ. ಆದರೆ ಗೋಕಾಕಿನ 99% ಜನ ಯೋಗ ಮಾಡ್ತಾ ಇಲ್ಲ. ಅರ್ಥ ಆಯ್ತಾ? 99% ಜನ ಮಾಡ್ತಾ ಇಲ್ಲ. 1% ಜನ ಶಿಬಿರಕ್ಕೆ ಬರ್ತಾರೆ, ಅಥವಾ ಮನೆಯಾಗ ಮಾಡ್ತಾರೆ, ಅಥವಾ TV ನೋಡಿ ಮಾಡ್ತಾರೆ. ಎಲ್ಲ ಕೂಡಿಸಿದ್ರೆ 1% ಆಗ್ತಾರೆ. ಇನ್ನು 99% ಆಗಬೇಕು. ಅದಕ್ಕೆ ಮುಂದಿನ ವರ್ಷ ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೆ ಗೋಕಾಕಿನ ಪ್ರತಿ ವಾರ್ಡ್ಗೆ ಒಂದು ಯೋಗ ಶಿಬಿರ ಮಾಡಬೇಕು, ಒಂದು ಯೋಗ ಕೇಂದ್ರ ಮಾಡಬೇಕು. ನಾನು ಬರೋದು ಅದಕ್ಕಾಗಿ, ಬೇರೆ ಏನೂ ಬೇಕಾಗಿಲ್ಲ. ನಾನು ನಿನ್ನೆ ರಾತ್ರಿನೂ ಹೇಳಿದೆ ನಿಮಗೆ, ಅದೇ ಉದ್ದೇಶ. ನನ್ನ ಸ್ವಾರ್ಥ ಯಾವುದಾದ್ರೂ ಇದ್ರೆ ಈ ಗೋಕಾಕ್ ನಗರದ ಎಲ್ಲ ವಾರ್ಡ್ಗಳಲ್ಲಿ ಒಂದೊಂದು ಯೋಗ ಕೇಂದ್ರ ಸ್ಥಾಪನೆ ಆಗಬೇಕು. ಇದು ಮಹಾ ಕೆಲಸ ಇಲ್ಲ. ನಾವೀಗ ಡೇಟ್ ಇವತ್ತು ಡಿಕ್ಲೇರ್ ಮಾಡೋಣ. ಯಾವ ಡೇಟಿಗೆ ಮಾಡಬೇಕಮ್ಮ ಫಿಕ್ಸ್ ಮಾಡಿದಾಗಲೇ? ನಮ್ಮ ಪತಂಜಲಿ ಹುಟ್ಟಿದ ದಿನ ಗೊತ್ತಾ ನಿಮಗೆ? ಪತಂಜಲಿ ಸಂಸ್ಥೆ ಹುಟ್ಟಿದ ದಿನ ಇದು ಜನವರಿ 5. ನೋಡಿ, ಗೊತ್ತಿಲ್ಲದೆ ಇಟ್ಟಾರ. ಆದರೆ ಪತಂಜಲಿ ಯೋಗ ಪೀಠದ ಹುಟ್ಟಿದ ದಿನ ಜನವರಿ 5. ಹುಟ್ಟು ಹಬ್ಬ ಮಾಡಕ್ ನಾನೇ ಬರ್ತೀನಿ, ಆಯ್ತಾ? ದೊಡ್ಡ ಮಟ್ಟದಲ್ಲಿ ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಮಾಡೋಣ. ಈಗಲೇ ಎಲ್ಲರಿಗೂ ನಾನು ಜವಾಬ್ದಾರಿ ಕೊಡ್ತಾ ಇದ್ದೀನಿ. ಇದು ಸಾಮಾನ್ಯ ಘಟನೆ ಅಲ್ಲ. ಆಮೇಲೆ ಇಲ್ಲಿ ಏನು ನಾವು ಒಂದು ನೋಂದಣಾ ಶುಲ್ಕ ತಗೊಳ್ತೀವಿ. ಬೇರೆ ಬೇರೆ ಸಂಸ್ಥೆಗಳಲ್ಲಿ 25,000 30,000 ಚಾರ್ಜ್ ಮಾಡ್ತಾರೆ. ಆದರೂ ಒಬ್ಬರೇ ಅದನ್ನು ಒಂದು ಅಭ್ಯಾಸ ಮಾಡಿಸ್ಬಿಡ್ತಾರೆ. ಇಲ್ಲಿ ಇಡೀ ರಾಜ್ಯದ ಶ್ರೇಷ್ಠ ಯೋಗಿಗಳನ್ನು ಮತ್ತು ಆನ್ಲೈನ್ದಲ್ಲಿ ಹರಿದ್ವಾರದ ಯೋಗಿಗಳನ್ನು ಜೋಡಿಸ್ಕೊಡ್ತೀನಿ. ನನ್ನ ಕೆಲಸ ಪೋಸ್ಟ್ ಮ್ಯಾನ್ ಕೆಲಸ, ಆಯಿತಾ? ಸ್ವಾಮೀಜಿ ಏನು ಪೋಸ್ಟ್ ಕೊಡ್ತಾರೆ, ಆ ಟಪಾಲ್ ನಿಮ್ಗೆ ತಲುಪಿಸಕ್ಕೆ ನಾನು ಬಂದೀನಿ. ಹಂಗೆ ನೀವು ಒಬ್ರಿಗೊಬ್ರಿಗೆ ಹೇಳ್ತಾ ಹೋದರೆ ನಿಮ್ಮ ಬಾಲ್ಯದಿಂದ ಇಲ್ಲಿವರೆಗೆ 1ನೇ ತರಗತಿಯಿಂದ ಕಾಲೇಜ್ವರೆಗೆ ಯಾರ್ಯಾರು ನಿಮ್ಮ ಗೆಳೆಯರು ಗೆಳತಿಯರು ನಿಮ್ಮ ಜೊತೆ, ಅವರು ಬೇರೆ ಊರಾಗಿರ್ಬೋದು, ಬೇರೆ ರಾಜ್ಯದಾಗಿರ್ಬೋದು, ಬೇರೆ ರಾಷ್ಟ್ರದಾಗನೂ ಇರ್ಬೋದು. ಈ ಶಿಬಿರ ಆನ್ಲೈನ್ ಆಫ್ಲೈನ್ ಎರಡೂ ಇರೋದ್ರಿಂದ ಎಲ್ಲರಿಗೂ ನೀವು ಜೋಡಿಸ್ಲಿಕ್ಕೆ ಅವಕಾಶ ಇದೆ. ಇವತ್ತು ಮನೆಗೆ ಹೋಗಿ ಪಟ್ಟಿ ಮಾಡಿರಿ, ಎಷ್ಟು ಜನ ನಿಮ್ಮ ಟೀಮ್ದಲ್ಲಿದ್ದರು ಅವರಿಗೆಲ್ಲ ಫೋನ್ ಮಾಡಿರಿ. ನೀವು ನಿಮ್ಮೂರಾಗಿದ್ರೂ ನಮ್ಮ ಜೊತೆ ಈ ತರಬೇತಿಯಾಗಿ ಭಾಗಿಯಾಗ್ಬೋದು ಅಂತ ಹೇಳಿ ಆಮಂತ್ರಣ ಎಲ್ರಿಗೂ ನೀಡಿ ಈ ವಾರದಲ್ಲಿನೇ
ಭಾಳ ದೊಡ್ಡ ಮಟ್ಟದಲ್ಲಿ ಈ ನನಗನ್ನಿಸುತ್ತೆ ಈ ಬೆಳಗಾವಿ ಜಿಲ್ಲೆಯದು ಅತಿ ದೊಡ್ಡ ಶಿಬಿರ ನಿಂದೆ ಆಗಿಲ್ಲ. ಆ ಟೈಮ್ಗೆ ನಾನು ಬಂದಿದ್ದೆ. ಆದರೆ ಬರೀ ಬೆಳಗಾವಿ ಅಲ್ಲ, ಈ ಸಾರಿ ಗೋಕಾಕಿನ ಈ ಶಿಸ್ತು, ಈ ಎಲ್ಲ ವ್ಯವಸ್ಥೆ ನೋಡಿದರೆ ಇಡೀ ರಾಜ್ಯದಲ್ಲಿ ದಾಖಲೆ ಮುರಿಯೋ ಕೆಲಸ ಗೋಕಾಕ್ ಮಾಡ್ತಾರೆ. ಸುಳ್ಳು ಹೇಳ್ತಾರೆ, 100ಕ್ಕೆ 100 ನೀವು ಮಾಡ್ತೀರಿ, ಅದರಲ್ಲಿ ಯಾವುದೇ ಸಂದೇಹ ನಿಮಗೆ ಇರಬಾರ್ದು, ನಮಗೆ ಅಂತೂ ಇಲ್ಲ. ಅದಕ್ಕೆ ಈ ಆನಂದ ಬೇರೆ ಯಾವುದರಲ್ಲಿ ಇಲ್ಲ. ದಯವಿಟ್ಟು ಈ ಖುಷಿ, ಈ ಉತ್ಸಾಹ, ಈ ಆನಂದ ಮನೆಗೆ ತಲುಪಿಸುವಂಥ ಕಾರ್ಯ ನಾವು ಮಾಡಲಿಕ್ಕೆ ಬಂದಿದ್ದೀವಿ. ದಯವಿಟ್ಟು ಎಲ್ಲರೂ ಇದನ್ನು ಮಾಡಬೇಕು ಅಂತ ಹೇಳ್ತಾ ಬೇಗ ಟೈಮ್ ಎಷ್ಟಾಯಿತು? 7:05 ಆಗ್ಬಿಡ್ತಲ್ಲ. ಓಕೆ, ಜಸ್ಟ್ ಸಾಂಕೇತಿಕವಾಗಿ ನಾನು ಬಂದಿದ್ದ ಉದ್ದೇಶ ಮೂಲ ಅಮರ್ ಲಂಗೋಟಿ ಇವರು ನಡೆಸಿಕೊಡ್ಬೇಕಾಗುವಂತೆ. ಈಗ ಶ್ರೀ ಹಿರಣ್ಣ ಅಂಗಡಿಯ ಇವರು ಈ ಯೋಗಿ ಜೋಡಿ ಕಿ ಸಾಕಷ್ಟು ಬೆನ್ನೆಲುಬಾಗಿ ಸಾಹಿತ್ಯ ಸೇಕರಣೆ ನೀಡಿರ್ತಕ್ಕಂಥವರು ಬೋಲೆ ಭಾರತ್ ಮಾತಾ ಕಿ ಜೈ, ಬೋಲೆ ಕರ್ನಾಟಕ ಮಾತಾ की जय, कर्नाटक माता की जय। आज के जय श्री राम, 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 की जय, कर्नाटक माता की जय, आज के आनंद की जय जय, कर्नाटक माता की जय, आज के परमानंद की जय. ಧನ್ಯವಾದಗಳು ಗುರುಜಿ. ನಿಮ್ಮ ಪಾಲಕ ಅನಂತ ಅನಂತ ಕೋಟಿ ಶರಣಾರ್ಥಿಗಳು. ತಂಡ ರೆಡಿ ಮುನ್ನೋಡಿ ಸರ್, ಇಲ್ಲಿ ನೋಡ್ರಿ ಸರ್, ಈ ಕಡೆ ನೋಡಿ. ನೀವಾಗಿ ನೀವು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಭಗವಂತ, ಆಂಜನೇಯ ಮತ್ತು ಎಲ್ಲ ಗುರು ಹಿರಿಯರು ನಮ್ಮನ್ನು ಆಯ್ಕೆ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಕಳಿಸ್ಯಾರ, ಹಾಗೂ ಯೋಗಕ್ಕೆ ಸೇರಿಸ್ಯಾರ. ನಿತ್ಯ ನಡೆಯುವಂಥ ಯೋಗ ಕೇಂದ್ರದಾಗ ಆ ದೇವರು ಅಂದ್ರೆ ನೀವು ಈ ಗೋಕಾಕಿನ ಯೋಗ ಅಂಬಾಸಿಡರ್ಗಳು, ನೀವೆಲ್ಲರೂ ಇಲ್ಲಿ ಬಂದಿರೋರು. ನಾವಿಲ್ಲಿ ಯಾರಿಗೆ ಸನ್ಮಾನ ಮಾಡಿದ್ದೀವಿ ಅವರೆಲ್ಲರೂ ಯೋಗದ ಅಂಬಾಸಿಡರ್ಗಳು. ಅದಕ್ಕೆ ಆ ಭಗವಂತನ ಆಯ್ಕೆ ಇದೆಯಲ್ಲ, ಈ ಸನ್ಮಾನ ಗೌರವ ಎಲ್ಲ ಇದ್ರೂ ಅದು ಅವರಿಗೆ ಅವರಿಂದನೇ ಬಂದಿದ್ದು. ಆದರೆ ಅದು ಅವರಿಗೆ ಅರ್ಪಣೆ ಆಗಬೇಕು. ಅಷ್ಟಾಂಗ ಯೋಗದಲ್ಲಿ ಕೊನೆಯದೇನು ಯಮ ಮತ್ತು ನಿಯಮದ ಕೊನೆ ವಾಕ್ಯ ಏನಿದೆ? ಈಶ್ವರ ಪ್ರಣಿಧಾನ, ಶೌಚ ಸಂತೋಷ ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನ. ನೀನು ಮಾಡಿದ ಎಲ್ಲವನ್ನು ಭಗವಂತನಿಗೆ ಅರ್ಪಿಸು, ಸಮರ್ಪಿಸು ಅಂತ ಇದೆಯಲ್ಲ, ಅದನ್ನು ಆ ಸ್ವಭಾವ ನಮ್ಮೆಲ್ಲರಿಗೂ ಆಗ್ಬೇಕು. ಯಾರೋ ಬೈತಾರಂತೆ ಕುಗ್ಗಬಾರದು. ವಿಶ್ವಾಸ ಬದುಕಿಸುತ್ತದೆ, ಸಿದ್ದೇಶ್ವರಪ್ಪ ಹೇಳ್ತಿದ್ರು, ಸಂದೇಹ ಸಾಯಿಸುತ್ತದೆ. ಅದಕ್ಕೆ ಎಲ್ಲವನ್ನು ಆ ಭಗವಂತನಿಗೆ, ಆ ಗುರುಗಳಿಗೆ ನಾವು ಅರ್ಪಿಸಿಬಿಟ್ರೆ ಆತ ಯಾವಾಗಲೂ ನಮ್ಮನ್ನು ಸೋಲಕ್ಕೆ ಬಿಡಂಗಿಲ್ಲ. ಎಲ್ಲ ಕಡೆ ಗೆಲ್ತೀರ, ಆದರೆ ಅರ್ಪಣೆ ಆಗಬೇಕು, ಸಮರ್ಪಣೆ ಆಗಬೇಕು. ಆ ಗುಣ ಈ ಯಲ್ಲಪ್ಪ ಕುರುಬಗಟ್ಟಿಯವರ ಒಳಗಡೆ ನಾನು ಕಂಡೀನಿ. ಆ ಗುಣ ಎಲ್ಲರಲ್ಲಿ ಬರಲಿ. ಯಾಕಂದರೆ ಇವ್ರಿಗೆ ಮಾರ್ಗದರ್ಶನ ನಮ್ಮ ದಡ್ಡಿಮನಿಯವರು ಆರಂಭದಿಂದ ಮಾಡಾಕತ್ತಾರ. ನಮಗೆ ಆರತಿ ಗುಗ್ವಾಡಕ್ಕ, ಈ ಕೇಂದ್ರ ಆರಂಭ ಮಾಡಿದವರು ಆರತಿ ಗುಗ್ವಾಡಕ್ಕ ಅವರಿಗೆ ಮತ್ತು ಸಂಪೂರ್ಣ ತಂಡಕ್ಕೆ ವಿಶೇಷ ಅಭಿನಂದನೆಗಳು. ನಾನು ಒಂದೇ ಮಾತು ಹೇಳ್ತೀನಿ, ಮೊನ್ನೆ ಹರಿದ್ವಾರದ ಮೀಟಿಂಗ್ನಲ್ಲಿ ಹೇಳಿದ್ದೆ, ನಮ್ಮ ರಾಜ್ಯ ಸಮಿತಿಯ ಬಹಳ ಜನ ಹಿರಿಯರು ಅವರು ಯಾವಾಗೂ ಕೆಲವರು ಸ್ವಾಮೀಜಿನ ನೋಡಿ ಟಿ ವಿ ನೋಡಿ ಕಲ್ತರು, ಹರಿದ್ವಾರ ಹೋಗಿ ಬಂದರು. ಆದರೆ 90% ನಮ್ಮ ಈ ರಾಜ್ಯ ಸಮಿತಿಯಲ್ಲಿ ಇರುವಂಥ ಸಾಧಕರು, ನಾನು ಆವಾಗ 2005-6ರಿಂದ ಏನು ಶಿಬಿರ ಆರಂಭ ಮಾಡಿದ್ದೆ, ಆ ಶಿಬಿರಾರ್ಥಿಗಳಾಗಿ ಇವತ್ತು ರಾಜ್ಯ ಮಟ್ಟದ ಪ್ರಭಾರಿಗಳಾಗಿ ಭಾಳ ವಿಶಿಷ್ಟ ಸಾಧಕರಾಗಿ ಜಿಲ್ಲೆಗೆ ಹೋಗಿ ತರಬೇತಿ ನೀಡ್ತಾ ಇದ್ದಾರಲ್ಲ, ನಿಜವಾಗಿ ನಮ್ಮೆಲ್ಲರಿಗೆ, ನಮ್ಮ ಸುತ್ತಮುತ್ತ ನಮ್ಮ ಅಕ್ಕಪಕ್ಕ ಇರುವವರು ಯೋಗಕ್ಕೆ ಬಂದು ಯೋಗ ಸೇವೆ ಮಾಡಿ ಅವರು ಗೌರವ ಪಡಿತಾರಲ್ಲ, ಆವಾಗ ಅವ್ರಿಗಿಂತ 100 ಪಟ್ಟು ಆನಂದ, 100 ಪಟ್ಟು ಖುಷಿ ನಮಗೆ ಆಗಬೇಕು. ಅದು ಇಡೀ ರಾಜ್ಯದಲ್ಲಿ ನನಗೆ ಆಗ್ತಾ ಇದೆ. ನಾನು ಈಗಾಗಲೇ ಹೇಳಿದ್ರೆ 5,000ಕ್ಕಿಂತ ಹೆಚ್ಚು ಜನರಿಗೆ
ನನಗೆ ಬಂದ ಗೌರವ, ನನಗೆ ಬಂದ ಸನ್ಮಾನ ಅವ್ರಿಗೆ ಅರ್ಪಣೆ ಮಾಡಿದ್ದೇನಲ್ಲ, ಇದನ್ನು ಈಗ ನೆಕ್ಸ್ಟ್ ನೀವು ಮಾಡಬೇಕು. ಇದು ಮಾಡಿದರೆ ಗೋಕಾಕ ರಾಜ್ಯಕ್ಕೆ ಒಂದು ಮಾದರಿ ತಾಲೂಕು ಆಗ್ತದೆ, ಬೇಗನೆ ಜಿಲ್ಲೆ ಆಗಲಿ ಅಂತ ಹಾರೈಸ್ತೇನೆ. ಶ್ರೀ ಚಂದ್ರಶೇಖರ್ ಸಿಗೇಳಿಯ ಪ್ರವಚನಕಾರರು, ಶ್ರೀಮತಿ ಬಸವಣ್ಣವ ಈರಪ್ಪ ಗಾನಿಗೆ, ಶ್ರೀಮತಿ ಪಾರ್ವತಿ ಮನ್ನ ಗುರುದೇರಿ. ಈ ನಮೂನೆ ನಡೆಯಕ್ಕೆ ಈ ಪುಣ್ಯಾತ್ಮನ ಪಾತ್ರ ಬಹಳ ದೊಡ್ಡದೈತಿ ಅಂತ ನನಗೆ ಅನಿಸುತ್ತೆ. ಜೈ ಹೋ. ಅದಕ್ಕೆ ಯಲ್ಲಪ್ಪ ಕುರುಬಗಟ್ಟಿ ಅವರಿಗೆ ರಾಜ್ಯ ಪತಂಜಲಿ ಯೋಗ ಪೀಠದಿಂದ ಒಂದು ಸನ್ಮಾನ ಮೊದಲು ಮಾಡ್ತಾ ಇದ್ದೀನಿ, ಇನ್ನು ನಂತರ ಉಳಿದವ್ರಿಗೆ ಮಾಡ್ರಿ. ಓಕೆನಾ? ಪೂಜ್ಯ ಆತ್ಮೀಯವಾಗಿ ಸನ್ಮಾನ ಮಾಡ್ತಾ ಇದ್ದಾರೆ. ಇನ್ನು ರಾಜ್ಯದ ಸುಮಾರು 5,000 ಜನ ಯೋಗ ಸಾಧಕರಿಗೆ ನನಗೆ ಎಲ್ಲೆಲ್ಲೂ ಸನ್ಮಾನ ಮಾಡ್ಯಾರ, ಅದೇ ಸನ್ಮಾನ ನಾನು ಇಡೀ ರಾಜ್ಯಕ್ಕೆ ಅರ್ಪಣೆ ಮಾಡ್ತೀನಿ. 5,000ಕ್ಕಿಂತ ಹೆಚ್ಚು ಕಡೆ ನನಗೆ ಈಗ ಸನ್ಮಾನ ಆಗೈತೆ ಇಲ್ಲಿ ತನಕ. ಅದನ್ನೆಲ್ಲ ನಾನು ಸಾಧಕರಿಗೆ ಅರ್ಪಣೆ ಮಾಡೀನಿ. ಅದಕ್ಕೆ ಗೋಕಾಕಿನ ಸನ್ಮಾನ ಈಗ ಯಲ್ಲಪ್ಪ ಕುರುಬಗಟ್ಟಿಗೆ ಹೋಗ್ತಾ ಇದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇದು ಒಂದು ಸಂಕೇತ. ಅಂದ್ರೆ ಎಲ್ಲ ಸಾಧಕರು ಈ ತರ ಸೇವೆ ಮಾಡಿಕೊಂಡು ಈ ಆನಂದ ಹಂಚಬೇಕು. ಕಡಿಮೆ ಮಾಡಿ ಧನ್ಯವಾದಗಳು, ಧನ್ಯವಾದಗಳು ಸರ್ ಗುರುಜಿ, ಧನ್ಯವಾದಗಳು. ತಂಡ ರಮೇಶ್ ಅಡಿಗನಾಳ್, ಲಕ್ಷ್ಮಣ್ ದೇವರ್, ಗಣಪತಿ ಭಾಗವತಿ.